ನಾಯಕ ಪ್ರಸಾದ್ ರಾಜ್ ಕಾಂಚನ್ ಹುಟ್ಟುಹಬ್ಬ ಪ್ರಯುಕ್ತ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಸೇರಿದಂತೆ 3 ಕಡೆಗಳಲ್ಲಿ ಬೃಹತ್ ನೇತ್ರದಾನ ಮತ್ತು ನೇತ್ರದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ, ಕಾಂಗ್ರೆಸ್ ಕಚೇರಿಯಲ್ಲಿ ನೇತ್ರದಾನ ಮಾಡಲು ಸೇರಿರುವ ಯುವಕರ ದಂಡು ಕಂಡು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ತಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸುವ ಕಾರ್ಯಕ್ರಮ ನಡೆದಿದೆ. ಇವತ್ತು ಯುವಕರನ್ನೆಲ್ಲ ಒಟ್ಟು ಸೇರಿಸಿ ಸಮಾಜಮುಖಿ ಕೆಲಸ ಮಾಡಲು ಮುಂದಾಗಿರುವುದು ಶ್ಲಾಘನೀಯ. ನಮ್ಮ ನಂತರ ನಮ್ಮ ಕಣ್ಣನ್ನು ದಾನ ಮಾಡುವುದರ ಮೂಲಕ ದೃಷ್ಟಿ ಇಲ್ಲದವರಿಗೆ ಬೆಳಕಾಗುವಂತಹ ಈ ಅಮೂಲ್ಯ ಕಾರ್ಯಕ್ರಮದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಪ್ರಸಾದ್ ಕಾಂಚನ್ ಅವರ ಈ ಹುಟ್ಟುಹಬ್ಬದ ದಿವಸ ಇವತ್ತು ಒಂದು ರೀತಿಯಲ್ಲಿ ನಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ. ನಾನು ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ಪ್ರಸಾದ್ ಕಾಂಚನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಕೆ ಮಾಡಿಕೊಂಡು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಸಂಘಟನೆ ಕೊರತೆ ಇದೆ ಅನ್ನುವಂಥ ಸಮಯದಲ್ಲಿ ಆ ಯುವಕರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನಾನು ಬ್ಲಾಕಿನ 2 ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ತಮ್ಮೆಲ್ಲ ಪರವಾಗಿ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಆ ಯುವಕರನ್ನೆಲ್ಲ ಒಟ್ಟು ಸೇರಿಸಿ ಇವತ್ತು ನಾವು ಸಮಾಜಮುಖಿಯಾಗಿರಬೇಕು, ಸಮಾಜ ಜನರಿಗೆ ಒಳಿತಾಗುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ನಂತರ ನಮ್ಮ ನೇತ್ರದಾನವನ್ನ ಕಣ್ಣನ್ನ ದಾನ ಮಾಡುವಂಥ ಅವಕಾಶ ಆಗಬೇಕು, ದೃಷ್ಟಿ ಕೊಡಬೇಕು, ಸಮಾಜಕ್ಕೆ ದೃಷ್ಟಿ ಕೊಡಬೇಕು. ಎಷ್ಟೋ ಜನರಿದ್ದಾರೆ, ದೃಷ್ಟಿ ಇಲ್ಲದಂತ ಜನರಿದ್ದಾರೆ. ಕಣ್ಣು ಎಲ್ಲವನ್ನು ಕೂಡ ಇವತ್ತು ನಮಗೆ ಅರಿವು ಮೂಡಿಸ್ತದೆ. ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದ ಪ್ರಸಾದ್ ರಾಜ್ ಕಾಂಚನ್, ಈ ಬಾರಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನೇತ್ರದಾನದ ಹೆಸರಲ್ಲಿ ಯುವಕರನ್ನು ಸಂಘಟಿಸುವ ಮಹತ್ತರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾವು ರಾಜಕೀಯದಲ್ಲಿ ಸಮಾಜ ಸೇವೆಯ ಮೂಲಕ ಬೆಳೆಯಬೇಕಾಗಿದೆ. ಇವತ್ತು 30 ಲಕ್ಷ ಜನರಿಗೆ ಕಣ್ಣಿನ ಸಮಸ್ಯೆ ಇದ್ದು, ಕಾಂಗ್ರೆಸ್ ಪಕ್ಷದ ಯುವಕರು ತಮ್ಮ ನೇತ್ರದಾನವನ್ನು ಮಾಡುವ ಮೂಲಕ ದೃಷ್ಟಿ ಇಲ್ಲದವರಿಗೆ ದೃಷ್ಟಿ ನೀಡಲು ಸಹಕಾರಿಯಾಗಲಿದ್ದಾರೆ ಎಂದರು. ನನಗೆ ಗೊತ್ತಿದ್ದ ಪ್ರಕಾರ ಸಾಧಾರಣ 500 ಜನ ಇವತ್ತು ನೇತ್ರದಾನವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಇಲ್ಲಿ ಬ್ರಹ್ಮಾವರದಲ್ಲಿ ಒಂದು, ಮಣಿಪಾಲದಲ್ಲಿ ಒಂದು ಕೌಂಟರನ್ನು ನಾವು ಹಾಕಿದ್ದೇವೆ. ಸಾಕಷ್ಟು ಯುವಕರು ಬಂದು ಇವತ್ತು ನೇತ್ರದಾನ ಮಾಡಿ ನಮ್ಮ ದೇಶದಲ್ಲಿ ಇರುವ ಒಂದು ತೊಂದರೆ ಏನಿದೆ, ನಮ್ಮ ಡಾಕ್ಟರ್ ಹೇಳಿದಾಗೆ ಒಂದು 30 ಲಕ್ಷ ಜನಕ್ಕೆ ಇವತ್ತು ಕಣ್ಣಿನ ಅಗತ್ಯ ಇದೆ. ಆ ನೇತ್ರದ ಅಗತ್ಯವನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಮೂಲಕ ಅದು ಪೂರಕ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ. ಅದಕ್ಕೆಲ್ಲ ಕಾರಣ ಇದು ಸೇರಿದ ಯುವಕರು. ಒಂದು ಹೊಸ ತಂಡವನ್ನು ನಾವು ಇವತ್ತು ಉಡುಪಿಯಲ್ಲಿ ರಚಿಸಿದ್ದೇವೆ. ಒಂದು ದೊಡ್ಡ ಯುವಕರ ತಂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಾಥ್ ಕೊಟ್ಟಿದೆ. ನಾವು ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಸೋಲನ್ನು ಅನುಭವಿಸಬೇಕಾಗಿದೆ. ನಾನು ಕೂಡ ಮೂಮೆಂಟ್ ಅಲ್ಲಿ ಬಂದೆ, ನಮಗೂ ಕೂಡ ರಾಜಕೀಯ, ಆದ್ರೆ ಸೋಲಂತರ ವಿಮರ್ಶೆ ಮಾಡುತ್ತಾ ಹೋಗುವಾಗ ನಮ್ಮ ಯುವಕರದೊಂದು ಸಪೋರ್ಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಇತ್ತು ಅಂತ ನಮ್ಗೆ ಗೊತ್ತಾಗಿದೆ. ನಾವು ಪುನರಪಿ ಇಲೆಕ್ಷನ್ ಸೋಲಿನ ಕೂಡಲೇ ಯುವಕರನ್ನೆಲ್ಲ ನಾವು ಇವತ್ತು ತಂಡ ಕೊಟ್ಕೊಂಡು ನಮ್ಮ ಮುಂಚೆ ಇಲ್ಲಿ ಹೇಗೆ ಕಾಂಗ್ರೆಸ್ ಬಾವುಟ ಹಾರ್ತಿತ್ತ, ಇನ್ನು ಮುಂದೆ ಎಲ್ಲಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ. ಈ ಕಾರ್ಯಕ್ರಮದಲ್ಲಿ ಸರಳ ಕಾಂಚನ್, ಐವನ್ ಡಿಸೋಜಾ, ದಿನಕರ್ ಹೇರೂರು, ಫಾದರ್ ವಿಲಿಯಮ್ಸ್ ಮಾರ್ಟಿಸ್, ಗೀತಾ ವಾಗ್ಲೆ, ಜ್ಯೋತಿ ಹೆಬ್ಬಾರ್, ಬ್ರಹ್ಮಾವರ ಬ್ಲಾಕ್ ಪ್ರೆಸಿಡೆಂಟ್ ರಾಘವೇಂದ್ರ ಶೆಟ್ಟಿ, ಕಿಶನ್ ಹೆಗ್ಡೆ ಕೊಲ್ಕೆಬೈಲು, ಎಂಎ ಗಪೂರ್, ರೆವೆಂಡರ್ ಫಾದರ್ ಸಂತೋಷ್, ಹರಿಪ್ರಸಾದ್ ರೈ, ಬ್ರಹ್ಮಾವರ ಭುಜಂಗ ಶೆಟ್ಟಿ ಉಪಸ್ಥಿತರಿದ್ದರು.